ಇದು ಗೋಧಿ ಹುಗ್ಗಿ ಇವತ್ತು ಪಾರ್ಸಲ್ ಇರ್ತದ್ರೆ ಹಾಗಾಗಿ ಗೋಧಿ ಹುಗ್ಗಿನ ಪಾರ್ಸಲ್ಗೆ ಇದು ಗೋಧಿ ಹುಗ್ಗಿಗೆ ಗೋಧಿ ಹುಗ್ಗಿ ಪಾಯಸ ಇರುತ್ತೆ, ಪಾರ್ಸಲ್ ಇರ್ತದೆ ಕ್ಯಾಟ್ರಿಂಗ್. ಗೋಧಿನ ಮೊದಲಿಗೆ ನೆನೆ ಇಡ್ಬೇಕ್ರೆ, ನೆನೆ ಇಟ್ಟು ಇದನ್ನ ಕುಕ್ಕರಲ್ಲಿ ಇದು ಅಥವಾ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ನೀರು ಬೇಕಾದಷ್ಟು ಹಾಕಿ ಇದನ್ನ ಅದಕ್ಕೆ ಮಿಶ್ರಣ ಮಾಡ್ಕೊಂಡು ಹರವು ನೀರು. ಇದು ಗೋಧಿ ಹುಗ್ಗಿ ಮಾಡೋ ವಿಧಾನ. ಸರಿ, ಈಗ ಕೇವಲ 30 ಜನಗಳಿಗೆ ಮಾಡ್ತಾ ಇದ್ದೇವೆ. ಇದೇ ತರ 300 ಜನ, 3000 ಜನ, 30,000 ಜನವರೆಗೂ ನಮ್ಮಲ್ಲಿ ಕ್ಯಾಟರಿಂಗ್ ಇರುತ್ತದೆ. 9986471673. ಇದು ಅಪ್ಲೋಡ್. ಇದು 1 kg ಗೋಧಿಗೆ 2 kg ಬೆಲ್ಲ. 1 kg ಗೋಧಿಗೆ 2 kg ಬೆಲ್ಲ. 2 kg ಬೆಲ್ಲ ಬರುತ್ತೆ. ಸ್ವೀಟ್ ಜಾಸ್ತಿ ಆದ್ರೆ ಗೋಧಿ ಹುಗ್ಗಿ ಯಾವಾಗ್ಲೂ ಸ್ವಲ್ಪ ದಿವಸ ಜಾಸ್ತಿ ಇರ್ಬೇಕಂತ ಈ ತರ 2 kg ಮೇಲೆನೆ ಹಾಕ್ಬೇಕು. ಸ್ವಲ್ಪ ನೀರಿನ ಈ ಗೋಧಿ ಹುಗ್ಗಿಗೆ ಕೇಸರಿ ಬಾತಿಗೆ ಡ್ರೈ ಫ್ರೂಟ್ಸ್ ಅನ್ನ ತುಪ್ಪದಲ್ಲಿ ಕರೆದ್ಬಿಟ್ಟು ಅದಕ್ಕೆ ಸರ್ವ್ ಮಾಡ್ಬೇಕ್ರೆ. ಸ್ವಂತ ಬೆಣ್ಣೆ ತುಪ್ಪವನ್ನು ನಾವೇ ಸ್ವಂತ ನಮ್ಮ ಮನೆ ಅಂಗಡಿಯಲ್ಲೇ ತಯಾರು ಮಾಡ್ತೇವೆ. ಬೆಣ್ಣೆಯನ್ನು ತರಿಸಿ ಅದೇ ತಕ್ಕಂತ ಅಂಗಡಿ ತುಪ್ಪ ಆಗಲಿ ಹಾಗೂ ರೆಡಿಮೇಡ್ ತುಪ್ಪವನ್ನಾಗಲಿ ನಮ್ಮ ಅಂಗಡಿಯಲ್ಲಿ ಯೂಸ್ ಮಾಡೋದಿಲ್ಲ. ನಾವು ಸ್ವತಃ ಬೆಣ್ಣೆಯನ್ನು ತರಿಸಿ ತುಪ್ಪವನ್ನು ಇಲ್ಲೇ ತಯಾರು ಮಾಡಿ ಎಲ್ಲ ಅಡಿಗೆಗೆ ಹಾಕಲಾಗುತ್ತದೆ. ಹಾಗೆ ಇಲ್ಲಿ ಎಲ್ಲರಿಗೂ ಬಡಿಸಲಾಗುತ್ತದೆ. ಹೋಳಿಗೆ ಜೊತೆಗೆ ತುಪ್ಪ ಇರುತ್ತೆ ಹಾಗೂ ಹಾಲು, ಆಮೇಲೆ ಮಾವಿನ ಹಣ್ಣು ಸೀಸನ್ ಅಲ್ಲಿ ಸ್ವೀಕರಣೆಯನ್ನು ಮಾಡಿಕೊಡ್ತೇವೆ. ಹಾಗೆ ಮತ್ತೆ ಬಿರಂಜಿ, ಪ್ರತಿ ಮಂಗಳವಾರ ಬಿರಂಜಿ ಊಟ ಇರುತ್ತದೆ. ಬೆಣ್ಣೆಯನ್ನ, ದೇಸಿ ಬೆಣ್ಣೆಯನ್ನ, ಒಳ್ಳೆ ಆಕಳ ಬೆಣ್ಣೆ ಮತ್ತು ಎಮ್ಮೆ ಬೆಣ್ಣೆಯನ್ನು ತರಿಸಿ ಅದನ್ನ ತಯಾರು ಮಾಡಲಾಗುತ್ತದೆ. ಮಿಲ್ಕ್ ಮೇಡ್ ಕೂಡ ಹಾಕ್ತೇವೆ. ಈಗ ಮಿಲ್ಕ್ ಮೇಡ್ ಆಗ್ತದೆ ಅಂದ್ರೆ ಗೋಡಂಬಿ. ಕೂಡ ಇದಕ್ಕೆ ಆಡ್ ಮಾಡಬಹುದು. ಈ ತರ ಫ್ರೈ ಆಗ್ಬೇಕಿದೆ.
ಹೋಗಿ ಹಾಕೋದು ಒಂದ್ ಸ್ವಲ್ಪ ಇದು ಏಲಕ್ಕಿ ಪುಡಿ ಹಾಕ್ತೀವಿ. ಹಾಗೆ ಶುಂಠಿ ಪುಡಿ, ಇದು ಶುಂಠಿ ಪುಡಿ, ಈ ಕ್ಯಾಟ್ರಿಂಗ್ ಪಾರ್ಸಲ್ ಇರ್ತೈತ್ರಿ. ಇದು ಅನಾಥ ಮಕ್ಕಳಿಗೆ ಹೋಗ್ತದೆ, ಆಮೇಲೆ ಬೇರೆ ಬೇರೆ ಫಂಕ್ಷನ್ಗಳಿಗೂ ಹೋಗ್ತಾವು. ಅವು ಯಾವ ರೀತಿ ಫಂಕ್ಷನ್ ಇರ್ತಾರೆ ಆ ರೀತಿ ತಯಾರು ಮಾಡ್ಕೊಡ್ತಾರೆ. ಅದು ಡ್ರೈ ಫ್ರೂಟ್ಸ್ ಇದಕ್ಕೆ. ಡ್ರೈ ಫ್ರೂಟ್ಸ್ ಇದೆ ಹಾಕಿ ಮಾಡಬೇಕಾಗ್ತದೆ. ಇದು ಆರಿದ ಮೇಲೆ ಇನ್ನು ಗಟ್ಟಿ ಆರಿದ ಮೇಲೆ ಇದು ಹದವಾಗಿ ತಯಾರಾಗ್ತದೆ.